ಹಲೋ ಮಿಕ್ಸ್ ಆಗಂತ ಅನ್ಸುತ್ತೆ ಗೂಗಲ್ ಮೊಬೈಲಲ್ಲಿ ಸೇವ್ ನಮ್ಮ ದೇವಸ್ಥಾನದಲ್ಲಿ ಗುರುಪೂರ್ಣಿ ಬಂದು ಇಲ್ಲಿ ಬಾಬಣ್ಣ ಮಂದಿರ ಆಗಿ ಒಂದು 8 ವರ್ಷ ಆಯಿತು. ಈ ಸಲ 8ನೇದು ಆಚರಣೆ ನಡೀತಾ ಇದೆ. ಬೆಳಿಗ್ಗೆ ಇವತ್ತು 4:15 ಗಂಟೆಗೆ ಕಾಕಡಾರತಿ ಆಗಿದೆ. ಕಾಕಡಾರತಿ ಆದಮೇಲೆ ಪಂಚಾಮೃತ ಅಭಿಷೇಕ ಆಗಿದೆ. ಮತ್ತು ಬರೋಂಥ ಭಕ್ತರಿಗೆಲ್ಲ 8 ಗಂಟೆ 30 ನಿಮಿಷದ ತನಕ ಅಭಿಷೇಕಕ್ಕೆ ಅವಕಾಶ ಮಾಡಿಕೊಂಡಿದ್ದು. ಮತ್ತು ಇವಾಗ 12 ಗಂಟೆಗೆ ಮಧ್ಯಾಹ್ನದ ಆರತಿ ಆಗುತ್ತೆ ಸರ್. ಮತ್ತು ಸಂಜೆ ಧೂಪಾರತಿ ಆಗುತ್ತೆ, ಶೇಷಾರತಿ ಆಗುತ್ತೆ, ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ. ಇದೆಲ್ಲ ವಿಶೇಷತೆ ಸರ್. ನಮ್ಮ ಅನ್ನ ಸಂದರ್ಭ ಕಾರ್ಯಕ್ರಮ ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್? ಅನ್ನ ಸಂತರ್ಪಣೆಗೆ ಮಧ್ಯಾಹ್ನದ್ದು ಅನ್ನ ಸಂತರ್ಪಣೆಗೆ ಒಂದು 7,000 ರಿಂದ 8,000 ಜನ ಬರೋಂಥ ನಿರೀಕ್ಷೆ ಇದೆ ಸರ್. ಅಡುಗೆನೇ ಮಾಡಿಸಿದ್ದೇವೆ ಅಷ್ಟಕ್ಕೆ. ಸಂಜೆನೂ ಸೇಮ್ ಬರ್ತಾರೆ, ಅಷ್ಟೇ ಜನ ಬರುತ್ತೆ. ಸಂಜೆ ಕಾರ್ಯಕ್ರಮ ಏನಿದೆ? ಸಂಜೆ ಭಜನಾ ಕಾರ್ಯಕ್ರಮ ಇದೆ ಸರ್ ಸಂಜೆ. ಮತ್ತು ಸಂಜೆ 6 ಗಂಟೆಗೆ ಆರತಿ ಇದೆ. ಮತ್ತು ಒಂದು ಭರತನಾಟ್ಯ ಕಾರ್ಯಕ್ರಮ ಇದೆ. ಸ್ಥಳೀಯ ಮಕ್ಕಳದೇ ಎಲ್ಲ ಭರತನಾಟ್ಯ ಕಾರ್ಯಕ್ರಮ ಇದೆ, ಸ್ಥಳೀಯ ಶಂತ. ಮತ್ತು ಸಂಗೀತ ಕಾರ್ಯಕ್ರಮ ಇದೆ, ಲಘು ಸಂಗೀತ ಕಾರ್ಯಕ್ರಮ ಇದೆ. ಈ ಪೂಜೆ ಕಾರ್ಯಕ್ರಮ ಯಾವ ಮುಖಂಡರು ಬರ್ಬೋದು ಸರ್? ಈ ಪೂಜಾ ಇದಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂಥ ಎಂ ಕೃಷ್ಣಪ್ಪ ಅವ್ರು ಬರ್ತಾರೆ, ಮತ್ತು ಪ್ರಿಯಾಕೃಷ್ಣ ಅವ್ರು ಬರ್ತಾರೆ, ಮತ್ತು ಪ್ರದೀಪ್ ಕೃಷ್ಣ ಅವ್ರು ಬರ್ತಾರೆ, ಮತ್ತು ಮಾಜಿ ಸ್ಥಳೀಯ ನಗರ ಪಾಲಿಕೆ ಸದಸ್ಯರಾದಂಥ ಡಾಕ್ಟರ್ ರಾಜು ಅವರು, ಆನಂದ್ ಹೊಸೂರವರು ಎಲ್ಲರೂ ಬರ್ತಾರೆ ಸರ್. ನಮ್ಮ ಹೆಸರು ಸರ್, ನಾನು ಈ ಸಂಸ್ಥೆಗೆ ಅಧ್ಯಕ್ಷ ಆಗಿದ್ದೀನಿ. ನಾನು ಬಂದು ಎಸ್ ಮಂಜುನಾಥ್ ರಾವ್ ಅಂತ ಸರ್. ನನ್ನ ಹೆಸರು ದೊರೆ ಅಂತ. ಇದು RPC ಲೇಔಟ್ ವಿಜಯನಗರ ಹಂಪಿ ನಗರದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮಂಜುನಾಥ್ ಸರ್ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ವರ್ಷವೂ ತುಂಬ ವಿಜೃಂಭಣೆಯಿಂದ, ಮತ್ತು ಇಲ್ಲಿ ಬರೋರು ಯಾರೂ ಹೊಟ್ಟೆಗಿಲ್ಲದೆ ಹೋಗೋ ಥರ ಏನೂ ಇರಲ್ಲ. ಗುರುವಾರ ಆದರೆ ಮಧ್ಯಾಹ್ನ ಮತ್ತು ರಾತ್ರಿ 2 ಟೈಮು ಎಲ್ಲ ಪ್ರತಿಯೊಬ್ಬರಿಗೊಬ್ಬರು ಇಲ್ಲ ಅಂತ ಕೊನೆಯಲ್ಲಿ ಹೋಗೋರು ಯಾರೂ ಇಲ್ಲ. ಎಲ್ಲರಿಗೂ ಹೊಟ್ಟೆ ತುಂಬ ಪ್ರಸಾದವನ್ನು ನೀಡಿ ಕಳಿಸ್ತಾರೆ. ಆಮೇಲೆ ಈ ಗುರುಪೌರ್ಣಮಿ ದಿವಸ ಇಲ್ಲಿ ತುಂಬ ವಿಶೇಷವಾಗಿ ಒಂಥರ ಜಾತ್ರೆ ಥರ ಇರುತ್ತೆ. ಮನಸ್ಸಿಗಂತೂ ಬಂದ ಅಂದರೆ ದೇವಸ್ಥಾನಕ್ಕೆ ಒಳ್ಳೆ ಪೀಸ್ ಆಫ್ ಮೈಂಡ್, ಬೇಡಿದ್ದು ಸಿಗುತ್ತೆ. ನಾವೇನು ಕೇಳ್ತೀವೋ ಅದನ್ನು ಬಾಬಾ ಕೊಡ್ತಾರೆ. ತುಂಬ ಪವರ್ಫುಲ್ ಇದೆ. ತುಂಬ ಚೆನ್ನಾಗಿ ನಮ್ಮ ಮಂಜುನಾಥ್ ಸರ್ ಅವರು ಈ ದೇವಸ್ಥಾನನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಆರೋಗ್ಯ ಕೊಟ್ಟು ನಮ್ಮನ್ನೆಲ್ಲರಿಗೂ ದೇವ್ರ ದರ್ಶನ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂತ ಅವರಿಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು ಸರ್. ಥ್ಯಾಂಕ್ ಯು. ಓಕೆ ಮೇಡಮ್. ನಮಸ್ತೆ, ನನ್ನ ಹೆಸರು ಆಶಾ ಅಂತ. ನಾನು 13 ವರ್ಷದಿಂದ ಇಲ್ಲಿ ಭಜನೆ ಮಾಡ್ತಾ ಇದ್ದೀನಿ ವೀರಾಂಜನೇಯ ದೇವಸ್ಥಾನದಲ್ಲಿ. ಇಲ್ಲಿ ದೇವಸ್ಥಾನ ಓಪನ್ ಆಗಿದ್ದರಿಂದ ನಮ್ಮದೇ ವಿಷ್ಣು ಸಹಸ್ರನಾಮ ಭಜನೆ ಎಲ್ಲ ಪ್ರೋಗ್ರಾಮ್ ಎಲ್ಲ ನಾವು ಗುರುವಾರ ಕೊಡ್ತಾ ಇರ್ತೀವಿ. ಇದು ತುಂಬ ಪಾಪ್ಯುಲರ್ ಆಗಿರುವಂಥ ದೇವಸ್ಥಾನ. ತುಂಬ ಎಲ್ಲಿಂದೆಲ್ಲ ಬರ್ತಾರೆ ಭಕ್ತಾದಿಗಳು. ತುಂಬ ಮಹಿಮೆ ಇದೆ ಇವರದ್ದು. ನಾವು ನಮಗೆ ಮನೆಯನ್ನು ಸಹ ಕಟ್ಟಿದ್ದೀವಿ ಸುಂಕದಕಟ್ಟೆಯಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ. ನಮಗೆ ಇಲ್ಲಿ ಬಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನಾನು ಇಲ್ಲೇ ಒಂದು ಬೆಂಗಳೂರು ಕಂಪ್ನಿಲಿ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇರೋದು ಇವಾಗ ಬಳ್ಳಾರಿಯಲ್ಲಿದ್ದೀನಿ. ಮೊದಲು ಇದೇ ದೇವಸ್ಥಾನದಲ್ಲಿ 4 ವರ್ಷದಿಂದ ಸೇವೆ ಮಾಡ್ಕೊಂಡಿದ್ದೆ. ದೇವರು ನನ್ನನ್ನು ವರ್ಷ ಕರೆಸ್ಕೊತಾ ಇದ್ದಾರೆ. ನಾನು ತಿಂಗಳಿಗೆ ಒಂದ್ಸಲಿ ಗುರುವಾರ ನಾನು ಮಿಸ್ ಮಾಡಿದೆ ಇಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಎಲ್ಲ ಬಾಬಾ ದೇವಸ್ಥಾನನೂ ನೋಡಿದ್ದೀನಿ. ಅದು ಇಲ್ಲಿ ಒಂದು ವಿಶಿಷ್ಟ ಏನಂದರೆ, ಇಲ್ಲಿ ಯಾರು ಪೂಜಾರಿಗಳು ಯಾರು ಇಲ್ಲಿ ಪೂಜೆ ಮಾಡಲ್ಲ. ಎಲ್ಲ ಭಕ್ತಾದಿಗಳೇ ಬಂದು ಇಲ್ಲಿ ಆರತಿ ಮಾಡ್ತಾರೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಆರತಿ ಇರುತ್ತೆ. ಮತ್ತು 2 ಹೊತ್ತು ಎಲ್ಲರೂ ಭಕ್ತಾದಿಗಳಿಗೆ ಊಟ ಇರುತ್ತೆ. ಮಧ್ಯಾಹ್ನ ಮತ್ತು ರಾತ್ರಿ ಊಟ ಇರುತ್ತೆ. ಮತ್ತು ಭಕ್ತರು ಮನಸ್ಸಿಂದ ಏನೇ ಅಂದ್ಕೊಂಡ್ರು ಹಾಗೇ ಆಗುತ್ತೆ ಅನ್ನೋದು ನಾನು 100% ಹೇಳ್ತೀನಿ. ನನಗೆ ಯಾಕೆಂದರೆ ತುಂಬ ಅನುಭವ ಆಗಿದೆ ಅದ್ರ ಬಗ್ಗೆ ಎಲ್ಲ. ಭಕ್ತಾದಿಗಳಿಗೆ ನಮಸ್ಕಾರ.
ಇವತ್ತು ಈ ಗುರುವಾರದಂದು ಗುರುಪೂರ್ಣಿಮಾ ಹಂಪಿನಗರ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಗುರುಪೂರ್ಣಿಮೆನ ಆಚರಿಸ್ತಾರೆ. ನಾನು ಕೂಡ ಈಗ 3-4 ವರ್ಷಗಳಿಂದ ಇಲ್ಲಿ ಬರ್ತಾನೇ ಇದ್ದೀನಿ. ಬೆಳಗ್ಗೆಯಿಂದ 7 ಗಂಟೆಗೆ ಬಂದರೆ ಸಂಜೆ ರಾತ್ರಿ 9, 10, 11 ಆದರೂ ಕೂಡ ನಾವಿಲ್ಲಿದ್ದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ಥರದ ವ್ಯವಸ್ಥೆ ಆಗುತ್ತೆ. ದರ್ಶನದ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಅದ್ರ ಜೊತೆಯಲ್ಲಿ ಊಟ ತಿಂಡಿ ವ್ಯವಸ್ಥೆನೂ ಭಾಳ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗುತ್ತೆ ಅಂತ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಮಂಜುನಾಥ್ ಸರ್ ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಇದು ಬರ್ತಕ್ಕಂಥ ಭಕ್ತರಿಗೆಲ್ಲ ತುಂಬಾ ಒಳ್ಳೆಯದಾಗ್ತಾ ಇದೆ. ಇದರಲ್ಲಿ ನಾನು ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ, ನಾನು ಸಂತೋಷ್ ಕುಮಾರ್ ಅಂಬೋರೆ ಅಂತ ಹೇಳ್ಬಿಟ್ಟು ನಾವು ಭಾವಸಾರ ಕ್ಷತ್ರಿಯ ಸೇವಾ ಸಮಾಜ ಟ್ರಸ್ಟಿನ ಅಧ್ಯಕ್ಷನಾಗಿ ಈ ಒಂದು ದೇವಸ್ಥಾನದಲ್ಲಿ ನಾವು ಸತತವಾಗಿ ಈಗ 2 ವರ್ಷಗಳಿಂದ ನಮ್ಮ ಪಾಂಡುರಂಗ ಸ್ವಾಮಿಯ ಒಂದು ದಿಂಡಿ ಉತ್ಸವನ ಏಪ್ರಿಲ್ ಕೊನೆ ವಾರದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಏನಪ್ಪ ಅಂದ್ರೆ ವಿಶೇಷತೆ, ಇಲ್ಲಿ ಏನು ನಾವು ಸ್ಥಳ ನಿಂತಿದ್ದೀವಿ, ಇಲ್ಲಿ ನಾವು ಪಾಂಡುರಂಗ ಸ್ವಾಮಿನ ಕೂರಿಸ್ಬಿಟ್ಟು ನಾವು ಆರಾಧನೆ ಮಾಡ್ತೀವಿ. ನಮ್ಮಲ್ಲಿ ಕಡಿಮೆ ಅಂದರೂ ನಮ್ಮ ಎಲ್ಲ ಸೇರಿ ಭಕ್ತಾದಿಗಳು 1,500 ಜನ ಸೇರ್ತಾರೆ. 2 ದಿವಸದ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಒಂದು ಚೂರು ಅಡೆತಡೆಯಿಲ್ಲದಂಗೆ ಈ ಒಂದು ಸನ್ನಿಧಾನದಲ್ಲಿ ನಡೀತದೆ. ಆ ಭಗವಂತ ನಮಗೆ ತುಂಬ ಒಳ್ಳೇದು ಮಾಡ್ತಾ ಇದ್ದಾನೆ. ಅದೇ ರೀತಿ ಈಗ ನಾವು ಇಲ್ಲಿ ಬಂದು 2 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಈಗ 3ನೇ ವರ್ಷಕ್ಕೆ ನಮಗೆ ತುಂಬ ಒಂದು ಅದ್ಭುತವಾದ ಪವಾಡ ಕೂಡ ನಡೆದಿದೆ. ಯಾಕಂದರೆ ನಮಗೆ ಇಲ್ಲಿ ಹತ್ತಿರದಲ್ಲೇ ಒಂದು ನಾವು ದೇವಸ್ಥಾನ ಕೂಡ ಮಾಡಲಿಕ್ಕೆ, ಪಾಂಡುರಂಗ ಸ್ವಾಮಿ ದೇವಸ್ಥಾನ ಮಾಡಲಿಕ್ಕೆ ಕೂಡ ಒಂದು ನಮಗೆ ಅವಕಾಶ ಸಿಕ್ಕಿದೆ ಅದು ಅಂತ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಏನಪ್ಪ ಕೇಳಿಕೊಳ್ಳೋಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬರು ಇಲ್ಲಿ ಬರ್ತಾರೆ, ಬಂದಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ ಅನ್ನೋದೊಂದು ಭಾಳ ಒಂದು ಖುಷಿ ವಿಚಾರ ಆಗ್ತೀನಿ ಅಂತ ಹೇಳ್ತಾ ನಂದೆರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ. ನಾನು ಈಗ ಸುಮಾರು ಒಂದು 7-8 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಾನು ಸಾಯಿಬಾಬಾನ ಮೊದಲಿಂದನೂ ತುಂಬ ನೋಡ್ತಾ ಇದ್ದೆ. ಆ್ಯಂಡ್ ಈ ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನಗೆ ಆ್ಯಕ್ಚುಲಿ ಇದೊಂದು ಪವಾಡನೇ. ಇಲ್ಲಿ ಬಂದಿದ್ದು ನನಗೆ ಈ ದೇವಸ್ಥಾನ ಇಲ್ಲಿ ಸಾಯಿಬಾಬಾ ಇದ್ದಾರೆ ಅಂತಲೂ ಗೊತ್ತಿರಲಿಲ್ಲ. ಸೊ ಹಾಗೆ ಒಂದಿನ ಪಾಸ್ ಆಗಬೇಕಾದ್ರೆ ನೋಡಿದೆ, ಇಲ್ಲಿ ಬಂದಮೇಲೆ ನಾನು ಈ ದೇವಸ್ಥಾನ ಬಿಟ್ಟು ಬೇರೆ ಯಾವ ದೇವಸ್ಥಾನಕ್ಕೆ ಹೋಗೋಕ್ಕೂ ಮನಸ್ಸಿಲ್ಲ. ಯಾಕೆಂದರೆ ಇಲ್ಲಿ ಬಂದಮೇಲೆ ನನ್ನ ಜೀವನದಲ್ಲಿ ತುಂಬ ಚೇಂಜಸ್ ಆಗಿದೆ. ಯಾವ ಥರ ಚೇಂಜಸ್ ಅಂದರೆ, ಲೈಫಲ್ಲಿ ಏನೇನು ಆಗುತ್ತೆ ಅಂತ ನಾವು ನಿರೀಕ್ಷೆನೂ ಮಾಡಿರಲಿಲ್ವೋ ಆ ಥರದ್ದೆಲ್ಲ ಪವಾಡಗಳಾಗಿದೆ. ನಮ್ಮ ಲೈಫ್ ಇವತ್ತು ಬಾಬಾ ಆಶೀರ್ವಾದದಿಂದ ಎಲ್ಲೋ ಇದ್ದಿದ್ದು ಲೈಫ್ ಎಲ್ಲೋ ಕರ್ಕೊಂಡು ಬಂದಿದ್ದಾರೆ ಅವರೇ. ಸೊ ಒಂದೊಂದ್ಸರಿ ನೆನೆಸ್ಕೊಂಡ್ರೆ ನಮಗೆ ನಂಬಕ್ಕಾಗಲ್ಲ, ನಾವು ಅಂದರೆ ಈ ಥರ ಒಂದು ಲೈಫ್ ಲೀಡ್ ಮಾಡ್ತಾ ಇದ್ವಿ ಅವತ್ತು ಅಂತ. ಆ್ಯಂಡ್ ನಂಗೆ ಸಂಪೂರ್ಣ ನಂಬಿಕೆ ಇದೆ, ಇದೆಲ್ಲ ನಮ್ಮಿಂದ ಏನೂ ಸಾಧ್ಯ ಆಗಿಲ್ಲ, ಇದೆಲ್ಲ ಸಾಧ್ಯ ಆಗಿರೋದು ಬಾಬಾಯಿಂದ. ಆ್ಯಂಡ್ ಸೊ ನಾನು ನನಗೆ ಎಷ್ಟು ಸೇವೆ ಆಗುತ್ತೋ ಬಾಬಾಗೆ ಅದು ಮಾಡ್ತೀನಿ. ಮನೇಲಿ ಎಷ್ಟು ಮಾಡ್ತೀನೋ ಅದೇ ಥರ ಪ್ರತಿ ವಾರ ಬಾಬಾ ದೇವಸ್ಥಾನಕ್ಕೆ ಬರದೆ ನಾನು ಮನೆಗೆ ಹೋಗೋದು, ವಾಪಸ್ ಮನೆಗೆ ಹೋಗೋದಿಲ್ಲ. ಆಫೀಸಿಂದ ಬರ್ತಾ ದೇವಸ್ಥಾನಕ್ಕೆ ಬಂದುಬಿಟ್ಟೆ ಮನೆಗೆ ಹೋಗೋದು ನಾನು. ಸೊ ಈ ಥರ ಟೆಂಪಲ್ಗೆ ಆಲ್ಮೋಸ್ಟ್ 3 ಇಯರ್ಸಿಂದ ಬರ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ನಾನು ದೇವ್ರನ್ನ ಆ್ಯಕ್ಚುಲಿ ನಂಬ್ತಾನೆ ಇರಲಿಲ್ಲ. ಸೊ ನನಗೆ ಇವ್ರ ಪರಿಚಯ ಆದರೂ ಪ್ರತಿಭಾ, ಇವರೇ ಆ್ಯಕ್ಚುಲಿ ದೇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನನಗೆ. ಸೊ ಆವಾಗಿಂದ ನಂಬೋ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಏನೇನು ಪಾಸಿಬಲೇ ಇರಲಿಲ್ಲ, ಎಲ್ಲ ಪಾಸಿಬಲ್ ಆಗ್ತಾ ಇದೆ. ಆ್ಯಂಡ್ ಎವ್ರಿ ಟೈಮ್ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾನೆ ಇದ್ದೀವಿ. ಸೊ ನೋಡೋಣ ದೇವ್ರನ್ನ ಏನು ಮಾಡಿಸ್ಕೊತಾರೆ, ನಾವು ರೆಡಿ ಇದ್ದೀವಿ ಅದಕ್ಕೆ. ಬಟ್ ತುಂಬ ಪವಾಡ ಆಗಿದೆ, ತುಂಬ ಪಾಸಿಟಿವಿಟಿ ಇದೆ ಟೆಂಪಲಲ್ಲಿ. ಸೊ ರಿಕ್ವೆಸ್ಟ್ ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಮೊದಲು ಬರ್ತಾ ಇದ್ದೀವಿ, ಬಟ್ ಈಗ ಬಿಸ್ನೆಸ್ ಇರೋದ್ರಿಂದ ಎವ್ರಿ ವೀಕ್ ಬರೋಕ್ಕಾಗಲ್ಲ. ಬಟ್ ಯಾವಾಗ ಟೈಮ್ ಆಗುತ್ತೆ ಅವಾಗ ಬಂದೇ ಬರ್ತೀವಿ. ಪೂಜೆ ಅಂತೂ ಮನೇಲಿ ಎವ್ರಿ ಟೈಮ್ ಆಗೇ ಆಗುತ್ತೆ ದೇವರಿಗೆ. ಸೊ ಇದೆ ತುಂಬ ನಂಬಿಕೆ ಇದೆ. ನಿಮ್ಮ ಹೆಸರು? ಪದ್ಮ ಅಂತ ನನ್ನ ಹೆಸರು, ವಿಜಯನಗರದಿಂದ.